ಕಳೆದ ಸಂದೇಶದಲ್ಲಿ ನಾವು ಪೆರ್ಗಮ ಸಭೆಯಲ್ಲಿ ಕರ್ತನಾಂತ ಯೇಸು ಕ್ರಿಸ್ತನು ಆ ಸಭೆಯಲ್ಲಿರುವಂತಹ ಕೆಲವು ಲೋಪದೋಷಗಳನ್ನು ಕುರಿತು ಮಾತಾಡುವಂತಹ ಒಂದು ಸಂಗತಿಯನ್ನು ನಾವಲ್ಲಿ ಕಾಣ್ತೇವೆ. 14ನೇ ವಚನವನ್ನು ನಾನು ಓದ್ತಾ ಇದ್ದೇನೆ. ಆದರೂ ಕೆಲವು ವಿಷಯಗಳಲ್ಲಿ ನಿನ್ನ ಮೇಲೆ ತಪ್ಪು ಹೊರಿಸಬೇಕಾಗುತ್ತದೆ. ವಿಗ್ರಹಕ್ಕೆ ನೈವೇದ್ಯ ಮಾಡಿದ ಪದಾರ್ಥಗಳನ್ನು ತಿನ್ನುವುದರಲ್ಲಿಯೂ ಜಾರತ್ವ ಮಾಡುವುದರಲ್ಲಿಯೂ ಇಸ್ರಾಯೇಲರು ಮುಗ್ಗರಿಸಿ ಬೀಳಬೇಕೆಂದು ಬಿಳಾಮನು ಬಾಲಾಕನಿಗೆ ಹೇಳಿದ ದುರ್ಬೋಧನೆಯನ್ನು ಅವಲಂಬಿಸಿರುವವರು ನಿನ್ನಲ್ಲಿದ್ದಾರೆ. ಈ ವಾಕ್ಯದಲ್ಲಿ ನಾವು ನಿಂತಿದ್ದೆವು, ಅಲ್ಲಿಗೆ ನಾವು ನಿಲ್ಲಿಸಿಕೊಂಡಿದ್ದೆವು. ಅಲ್ಲಿ ನಾವು ಬಿಳಾಮನ ಕುರಿತು ಧ್ಯಾನಿಸ್ತಿದ್ದೆವು, ಒಬ್ಬ ವ್ಯಕ್ತಿಯನ್ನು ಕುರಿತು ನಾವು ಧ್ಯಾನಿಸ್ತಿದ್ದೆವು ಎಂಬುದಾಗಿ ಹೇಳುವಾಗ, ಕರ್ತನಲ್ಲಿ ಪ್ರಿಯರೇ, ಎಫೆಸ ಸಭೆಯನ್ನು ಕುರಿತು ನಾವು ಯೋಚನೆ ಮಾಡುವಾಗ ಎಫೆಸ ಸಭೆಯಲ್ಲಿ ನಮಗೆ ಒಂದೇ ತಪ್ಪು ಕಾಣಿಸಿತ್ತು. ಕರ್ತನಾದ ಯೇಸು ಕ್ರಿಸ್ತನು ಹೇಳಿದ್ದು ಆದಿ ಪ್ರೀತಿ, ಮೊದಲನೆಯ ಒಂದು ಪ್ರೀತಿ ತಪ್ಪಿ ಹೋಗಿರುವಂತಹದನ್ನ ಗುರುತಿಸಿದ್ರು. ಸ್ಮುರ್ನ ಸಭೆಯಲ್ಲಿ ಯಾವ ತಪ್ಪು ಇಲ್ಲ, ಅದು ಸಂಕಟದಲ್ಲಿ ಶ್ರಮೆಯಲ್ಲಿ ಹಾದು ಹೋಗಿರುವಂತಹ ಒಂದು ಸಭೆ ಆಗಿತ್ತು. ಸ್ಮುರ್ನ ಸಭೆಯಲ್ಲಿ ದೇವರ ಒಂದು ಮೆಚ್ಚುಗೆ ಇತ್ತೇ ಹೊರತು ಅಲ್ಲಿ ಯಾವುದೇ ಒಂದು ತಪ್ಪು ಅಥವಾ ಯಾವುದೇ ಒಂದು ಆಪಾದನೆಯೂ ಇರಲಿಲ್ಲ. ಹಾಗೆ ಪೆರ್ಗಮ ಸಭೆಗೆ ಬಂದಾಗ, ಪೆರ್ಗಮ ಸಭೆಯನ್ನು ಪ್ರಾರಂಭದ ವಚನಗಳಲ್ಲಿ ನಾವು ನೋಡುವಾಗ ಕರ್ತನಾಂತ ಯೇಸು ಕ್ರಿಸ್ತನು ಬಹಳ ಮೆಚ್ಚುಗೆ ವ್ಯಕ್ತಪಡಿಸಿರುವಂತಹದ್ದು ಯಾವ ವಿಷಯದಲ್ಲಿ ಅಂತ ಹೇಳಿದ್ರೆ, ಅಂತಿಪ ಎಂಬವನು ರಕ್ತಸಾಕ್ಷಿ ಆದಾಗ, ಅವರನ್ನು ಬಹಳ ಕ್ರೂರವಾಗಿ ಕೊಲ್ಲಲ್ಪಟ್ಟಾಗ ಆ ಪದಗಳು ಉಪಯೋಗಿಸಲ್ಪಟ್ಟಿವೆ. ಪ್ರಿಯರೇ, ಪ್ರಕಟಣೆ ಗ್ರಂಥದಲ್ಲಿ ಇರುವಂತಹ ಪದಗಳನ್ನು, ಆ ವಾಕ್ಯಗಳನ್ನು ನಾವು ಧ್ಯಾನ ಮಾಡುವಾಗ ಆ ಕಲ್ಚರಲ್ ಕಾಂಟೆಕ್ಸ್ಟ್ಗೆ, ಅಂದ್ರೆ ಆ ಹಿಂದಿನ ಆ ಸನ್ನಿವೇಶಕ್ಕೆ, ಆ ಸಮಕಾಲೀನ ಆ ಸ್ಥಿತಿಗತಿಗಳ ಒಂದು ಹಿನ್ನೆಲೆಯಲ್ಲಿ ನಾವು ಆ ಪದಗಳನ್ನು ಆಲೋಚನೆ ಮಾಡಬೇಕು. ಅದನ್ನ ನಾವು ನೋಡುವಾಗ 13ನೇ ವಚನದ ಕೊನೆ ಭಾಗದಲ್ಲಿ ನಾನು ಅದನ್ನು ಓದ್ತೇನೆ. ನೀವು ಇರುವ ಸೈತಾನನ ನಿವಾಸದಲ್ಲಿ ನನಗೆ ನಂಬಿಕಸ್ಥನು ಸಾಕ್ಷಿಯೂ ಆದ ಅಂತಿಪನು ಕೊಲ್ಲಲ್ಪಟ್ಟ ದಿನಗಳಲ್ಲಿ ಆದರೂ ನನ್ನಲ್ಲಿಟ್ಟಿರುವ ನಂಬಿಕೆಯನ್ನು ನೀನು ಮರೆಮಾಡಲಿಲ್ಲ. ಪೆರ್ಗಮ ಸಭೆಯ ಒಂದು ಅತ್ಯಂತ ಬಹಳ ಗಣನೀಯವಾದಂತ ಪ್ರಶಂಸಾರ್ಹವಾದಂತ ಒಂದು ಗುಣ ಎಂಬುದಾಗಿ ಹೇಳುವಾಗ, ಅಲ್ಲಿನ ಆ ಗುಂಪಿನಲ್ಲಿರುವವನ ಒಬ್ಬನನ್ನ ರಕ್ತಸಾಕ್ಷಿ ಆದಾಗ, ಆತನು ಹತ್ಯೆ ಆದಾಗ, ಪ್ರಿಯರೇ, ಎಷ್ಟೋ ಜನ ಹಿಂಜಾರಿ ಹೋಗುವವರಾಗಿದ್ರು. ಯಾಕೆ ಅಂತಿಪ ಆತ ಹತಸಾಕ್ಷಿ ಆದನು ಅಂದ್ರೆ, ಆ ಚಕ್ರವರ್ತಿಯ ಆ ಪ್ರತಿಮೆಗೆ ಆತ ನಮಸ್ಕಾರ ಮಾಡ್ಲಿಕ್ಕೆ ಒಪ್ಪಲಿಲ್ಲ, ವಿಗ್ರಹಾರಾಧನೆಗೆ ಒಪ್ಪಲಿಲ್ಲ, ಅಥವಾ ಆ ಕ್ರೈಸ್ತರ ಮೇಲೆ ಹಿಂಸೆ ಆಗುತ್ತಿರುವಾಗ ಮತ್ತು ವಿಶೇಷವಾಗಿ ಆ ವಿಗ್ರಹಗಳಿಗೆ ನಮಸ್ಕರಿಸಬೇಕು. ಎಪಿಸ್ಕಲೋಸ್ ಎಂಬುದಾಗಿರ್ತಕ್ಕಂಥ ಒಂದು ದೇವತೆ, ಸರ್ಪ ದೇವತೆಯ ಆರಾಧನೆಯ ಮಾಡುವಂತ ಸ್ಥಳ ಅದಾಗಿತ್ತು. ಅದಕ್ಕೆ ದೇವರಾತ್ಮನ ಹೇಳ್ತಾನೆ, ಸೈತಾನನ ವಾಸವಾಗುವ ಸ್ಥಳ. ಆ ಆಲಯದಲ್ಲಿ, ಆ ಸರ್ಪ ಆಲಯದಲ್ಲಿ, ಆ ಸರ್ಪ ದೇವತೆಯ ಆಲಯದಲ್ಲಿ ನಾನು ಹೇಳುವುದು, ಆ ಪೆರ್ಗಮ ಆ ಪ್ರಾಂತ್ಯದ ಅಲ್ಲಿನ ಆ ಗುಡಿಗಳಲ್ಲಿ, ಆ ಆಲಯದಲ್ಲಿ ಅನೇಕ ಜನರು ರಾತ್ರಿ ವೇಳೆ ಮತ್ತು ಹಗಲಲ್ಲಿ ಹೋಗಿ ಅಲ್ಲಿ ನಿದ್ದೆ ಮಾಡುವಾಗ, ಮಲಗುವಾಗ ಕೆಲವು ಹಾವುಗಳು ಅವರ ಮೇಲೆ ಹೋದ್ರೆ ಅದು ಅವರಿಗೆ ಆಶೀರ್ವಾದ ಅಥವಾ ಅದು ದೈವಾನುಗ್ರಹ ಎಂಬುದಾಗಿ ನಂಬುವಂತವ್ರು ಇದ್ದರು. ಇದು ಚರಿತ್ರಕಾರರ ಒಂದು ಅವರ ಹಿನ್ನೆಲೆಯಲ್ಲಿ ನಾವು ಇದನ್ನ ಗ್ರಹಿಸ್ಕೊಂಡಿರ್ತೇವೆ. ಮತ್ತು ಕೆಲವು ಹಾವುಗಳು ಕಚ್ಚಿ ಕೆಲವರು ಸತ್ತು ಹೋಗಿದ್ದಾರೆ. ಆ ಒಂದು ವಿಗ್ರಹಗಳ ಭಯಕ್ಕೆ ಕೆಲವರು ಅರ್ಪಣೆ ಮಾಡುವವರಾಗಿದ್ದರು. ಕರ್ತನಲ್ಲಿ ಪ್ರಿಯರೇ, ಅಂತ ಒಂದು ಭಯಂಕರವಾದ ಸ್ಥಳದಲ್ಲಿ ಅದನ್ನ ಕ್ವಶನ್ ಮಾಡಿ ಕರ್ತನಾದ ಯೇಸು ಕ್ರಿಸ್ತನೇ ನಿಜವಾದ ದೇವರು, ಆತನಿಗೆ ಹೊರತು ನಾವಿನ್ಯಾರನ್ನು ಪೂಜಿಸುವುದಿಲ್ಲ, ಯಾರನ್ನು ಆರಾಧಿಸುವುದಿಲ್ಲ ಎಂಬುದಾಗಿ ಬಹಳ ದಿಟ್ಟ ನಿಲುವನ್ನು ತಾಳಿರ್ತಕ್ಕಂಥ ಅಂತಿಪನನ್ನ
ಒಂದು ಎತ್ತಿನ ಹಿತ್ತಾಳೆಯ ಲೋಹದ ಎತ್ತಿನ ವಿಗ್ರಹದ ಒಳಗಡೆ ಅವನ ನೆರೆಸಿ, ವಿಗ್ರಹಾರಾಧನೆಯನ್ನು ತಳ್ಳಿ ಹಾಕಿದೆಯಲ್ಲ ಅಂತಿಪನೇ, ನಿನ್ನ ಅಂತ್ಯವು ಈ ವಿಗ್ರಹದ ಒಳಗಡೆನೆ ಎಂಬುದಾಗಿ ಕುಚೋದ್ಯ ಮಾಡುತ್ತ ಆತನ ರಕ್ತ, ಆತನ ಮಾಂಸ ಕುದ್ದು ಅದರ ಒಂದು ಆ ಬಿರುಕುಗಳಿಂದ ಹೊರಹೊಮ್ಮೆ ಬರುವಾಗ ಕೇಕೆ ಹಾಕ್ತಿದ್ರು. ಎಷ್ಟು ಕ್ರೂರವಾಗಿ ಸಾಯಿಸ್ತಿದ್ರು. ಕರ್ತನಲ್ಲಿ ಪ್ರಿಯರೇ, ಪ್ರಥಮ ಶತಮಾನದಲ್ಲಿ ಸಭೆಯು ಸಭಾಕಾಲದಲ್ಲಿ ಈ ಸಭೆಗಳಲ್ಲಿ ನಡೆಯುವಂತ ಸಂಗತಿಗಳನ್ನು ಗಮನಿಸಿ ನೋಡುವಾಗ, ಕರ್ತನಾದ ಯೇಸು ಕ್ರಿಸ್ತನು ಪತ್ಮೋಸ್ ದ್ವೀಪದಲ್ಲಿ ಯೋಹಾನನಿಗೆ ಕಾಣಿಸಿಕೊಂಡು ಈ ಮೊದಲನೆಯ 3 ಅಧ್ಯಾಯಗಳಲ್ಲಿ ಪ್ರತಿಯೊಂದು ಸಭೆಯ ಅದರ ಒಂದು ಏನು ಪಾಸಿಟಿವ್ ಕ್ವಾಲಿಟಿಯನ್ನ, ಅದರಲ್ಲಿರ್ತಕ್ಕಂಥ ಒಂದು ಸಕಾರಾತ್ಮಕ ಸ್ವಾಭಾವಿಕ ಗುಣಗಳನ್ನು ಮೆಚ್ಚಿಕೊಳ್ಳುತ್ತಾ, ಮತ್ತು ಅದೇ ಸಂದರ್ಭದಲ್ಲಿ ಏನಾದರೂ ತಪ್ಪಿ ಇರುವಂತದ್ದಿದ್ರೆ ಅದನ್ನು ಎಚ್ಚರಿಸಿ ದೇವರು ಮತ್ತು ಅದರಿಂದ ಹೇಗೆ ತಿದ್ದುಪಡಿ ಮಾಡಿಕೊಳ್ಬೇಕೆಂಬುದಾಗಿ ಕೂಡ ದೇವರಾತ್ಮನು ಸಲಹೆ ಇಟ್ಟಿರುವಂತಹದನ್ನು ನಾವು ಕಾಣ್ತೇವೆ. ಅಂತಹ ಅಂತಿಪನು ಕೊಲ್ಲಲ್ಪಟ್ಟ ದಿನಗಳಲ್ಲಿಯೂ ಕೂಡ ಅವರ ನಂಬಿಕೆಯು ಚಲಿಸಲಿಲ್ಲ. ಪೆರ್ಗಮ ಸಭೆಯ ಆ ವಿಶ್ವಾಸಿಗಳು ಆ ಸ್ಥಿರತೆಯಲ್ಲಿದ್ದರು, ಸ್ಥಿರತೆಯಲ್ಲಿ ನಿಂತಿರುವಂತವರಾಗಿದ್ದರು. ನಮ್ಮ ಪರಿಸ್ಥಿತಿ ಏನು? ಒಮ್ಮೆ ನಾವು ಆಲೋಚನೆ ಮಾಡುವುದಾದರೆ, ಉತ್ತರ ಭಾರತದ ಕೆಲವಾರು ಪ್ರಾಂತ್ಯಗಳಲ್ಲಿ ಈಗಲೂ ಕೂಡ ಸುವಾರ್ಥ ಸೇವೆ ಮಾಡುವಂತ ಸುವಾರ್ಥಿಕರನ್ನ ಎಷ್ಟು ಕ್ರೂರವಾಗಿ ಹಿಂಸಿಸುತ್ತಿರುವಂತದ್ದು ನಾವು ಅನೇಕ ಕಡೆ ಕಾಣ್ತೇವೆ. ರಾಯಗಢ ಎಂಬ ಪ್ರಾಂತದಲ್ಲಿ ಚರ್ಚುಗಳಲ್ಲಿ ಸೇರ್ಲಿಕ್ಕೆ ಬಿಡುವುದಿಲ್ಲ, ಮನೆಗಳಲ್ಲಿ ಸೇರುವುದಕ್ಕೂ ಕೂಡ ಬಿಡುವುದಿಲ್ಲ. ಅಂತಹ ಒಂದು ಕ್ರೂರವಾದಂತ ಒಂದು ಪರಂಪರೆ, ಒಂದು ಸಂಸ್ಕೃತಿ ಅನ್ನೋದು ಬರ್ತಾ ಇರುವಂತದನ್ನ ನಾವು ನ್ಯೂಸ್ಗಳಲ್ಲಿ ಕಾಣ್ತಾ ಇರ್ತೀವಿ, ನಮಗೆ ಗೊತ್ತಾಗ್ತಾ ಇರ್ತದೆ. ಸುವಾರ್ತೆ, ಶ್ರಮೆ, ಕ್ರಿಸ್ತಿಯ ಜೀವನ ಇದೆಲ್ಲ ಹೀಗೆ ಹಾದು ಬರುತ್ತಿರುವಾಗಲೂ ಕೂಡ ದೇವರ ಕೃಪೆ, ದೇವರ ಒಂದು ಕರುಣೆ ಅಲ್ಲಿ ಹೇಗೆ ನಡೀತಾ ಇತ್ತು ಎಂಬುದನ್ನು ನಾವು ಗಮನಿಸಿ ನೋಡ್ತೇವೆ. ಪ್ರಿಯರೇ, ನಾನು ಮುಂದಕ್ಕೆ ಹೋಗ್ತೇನೆ. 14ನೇ ವಚನದ ಕೊನೆ ಭಾಗಕ್ಕೆ ಬಂದಾಗ 14ನೇ ವಚನದಲ್ಲಿ, ಆದರೂ ಕೆಲವು ವಿಷಯಗಳಲ್ಲಿ ನಿನ್ನ ಮೇಲೆ ತಪ್ಪು ಹೊರಿಸಬೇಕಾಗುತ್ತದೆ. ವಿಗ್ರಹಕ್ಕೆ ನೈವೇದ್ಯ ಮಾಡಿದ ಪದಾರ್ಥಗಳನ್ನು ತಿನ್ನುವುದರಲ್ಲಿಯೂ ಜಾರತ್ವ ಮಾಡುವುದರಲ್ಲಿಯೂ ಇಸ್ರಾಯೇಲರು ಮುಗ್ಗರಿಸಿ ಬೀಳಬೇಕೆಂದು ಬಿಳಾಮನು ಬಾಲಾಕನಿಗೆ ಹೇಳಿದ ದುರ್ಬೋಧನೆಯನ್ನು ಅವಲಂಬಿಸುವವರು ನಿಮ್ಮಲ್ಲಿದ್ದಾರೆ. ನಾವೊಂದು ಕ್ರಮವಾಗಿ ಅಧ್ಯಯನ ಮಾಡ್ತಾ ಇದ್ದೇವೆ. ಮೊದಲು ಈ ಬಿಳಾಮನನ್ನು ಕುರಿತು ಅಧ್ಯಯನ ಮಾಡ್ತಿದ್ವಿ. ಯಾರು ಈ ಬಿಳಾಮನು? ಇವನು ಯಾಕೆ ದೇವರ ಕೈಗೆ ಸಿಕ್ಕಿದನು? ಇವನ ಒಂದು ಸಂಗತಿ ಏನು? ವಾಟ್ ವೇ ಬಿಲಾಮ್ ಈಸ್ ಯೂಸ್ಡ್? ಈ ಬಿಳಾಮನ ಘಟನೆ ನಡೆದಿದ್ದು ಅರಣ್ಯಕಾಂಡ 22ನೇ ಅಧ್ಯಾಯದಲ್ಲಿ, 23ನೇ ಅಧ್ಯಾಯದಲ್ಲಿ ನಾವು ಇವನ ಸಂಗತಿಗಳನ್ನು ಕಾಣ್ತೇವೆ. ಆದರೆ ಅಲ್ಲಿಂದಲೂ ಕೂಡ ಅಲ್ಲಿದ್ದಂತ ಈ ಬಿಳಾಮನ ಉಲ್ಲೇಖ ನಮಗೆ ಪ್ರಕಟಣೆ ಗ್ರಂಥವರೆಗೂ ಬಂತ, ಯೂದನ ಗ್ರಂಥದಲ್ಲಿ ಬಂತು, ಪೇತ್ರನ ಪತ್ರಿಕೆಯಲ್ಲಿ ಬಂತು, ಯೂದನ ಪತ್ರಿಕೆಯಲ್ಲಿ ಬಂತು. ಹಾಗಾದ್ರೆ this man has done something unwanted by the great God. ದೇವರು ಅಪೇಕ್ಷಿಸದೆ ಇರುವಂತಹದನ್ನ ಈ ಭಕ್ತನು ಮಾಡಿದ್ದಾನೆ. ಹಾಗಾದರೆ ದೇವರು ಈತನನ್ನ ಯಾವ ರೀತಿ ನಿರ್ವಹಣೆ ಮಾಡ್ತಾ ಬಂದರು ಎಂಬುದನ್ನ ಕಳೆದ ಸಾರಿ ನಾವು ಯೋಚನೆ ಮಾಡ್ತಾ ಬಂದೆವು. ಬಿಳಾಮನ ಕುರಿತು ಪ್ರಾರಂಭವು ಬಹಳ ಒಳ್ಳೆಯದಾಗಿತ್ತು. ಅರಣ್ಯಕಾಂಡ 22ನೇ ಅಧ್ಯಾಯ 13ರಿಂದ 21 ವಚನಗಳಲ್ಲಿ ನಾವು ಮಾತು ಕಾಣ್ತೇವೆ. ಆತನು ಬಹಳ ಪ್ರಾರಂಭವು ಬಹಳ ಚೆನ್ನಾಗಿತ್ತು. ದಯಮಾಡಿ ಯಾರಾದರೂ ನೋಡ್ರಿ, ಒಂದು ರೆಫರೆನ್ಸ್ ಮಾತ್ರ. ಅರಣ್ಯಕಾಂಡ 22ನೇ ಅಧ್ಯಾಯ 13ನೇ ವಚನದಿಂದ. ಅರಣ್ಯಕಾಂಡ 22ನೇ ಅಧ್ಯಾಯ 13ನೇ ವಚನದಿಂದ. ಬೆಳಿಗ್ಗೆ ಬಿಳಾಮನು ಬಾಲಾಕನ ಪ್ರಧಾನರಿಗೆ, ನಾನು ನಿಮ್ಮ ಜೊತೆಯಲ್ಲಿ ಬರುವುದಕ್ಕೆ ಯೆಹೋವನ ಅಪ್ಪಣೆ ಇಲ್ಲ, ನೀವು ನಿಮ್ಮ ದೇಶಕ್ಕೆ ಹೋಗಿರಿ ಎಂದು ಹೇಳಲಾಗಿ, ಮೋವಾಬ್ಯರ
ಪ್ರಧಾನರು ಹೊರಟು ಬಾಲಾಕನ ಬಳಿಗೆ ಬಂದು ಬೀಳಾಮನು ಬರಲೊಲ್ಲನು ಎಂದು ತಿಳಿಸಿದರು. ಸಾಕಣ್ಣ, ಥ್ಯಾಂಕ್ ಯು. ಒಂದು ಸ್ಪಷ್ಟವಾದಂತಹ ರೆಸ್ಪಾನ್ಸ್ ಇತ್ತು. ನಿಮ್ಮ ಜೊತೆಯಲ್ಲಿ ಬರೋದಕ್ಕೆ ಯೆಹೋವ ದೇವರ ಅಪ್ಪಣೆ ನನಗಿಲ್ಲ. ದಟ್ ವಾಸ್ ಅ ಸ್ಟ್ರಾಂಗ್ ಪಾಯಿಂಟ್ ಆತನಲ್ಲಿ ಇದ್ದದ್ದು. ಆದ ನಂತರ ಏನಾಯ್ತು, ನೆಕ್ಸ್ಟ್ ಸ್ಟೇಜ್, ಆ ಟ್ರಾನ್ಸಿಷನ್, ಆ ಟ್ರಾನ್ಸಿಟ್, ಆ ಮೈಂಡ್ ಸೆಟ್ ಹೇಗೆ ಬದಲಾಗ್ತಾ ಹೋಗುವಂಥದ್ದು. ಮುಂದಿನ ವಚನ ದಯಮಾಡಿ ಓದೋಣ, ಚೆನ್ನಾಗಿ ಓದಿದ್ರಿ. ಇನ್ನು ಹೆಚ್ಚು ಬಂಗಾರ. ಆದರೆ ಬಾಲಾಕನು ಅವರಿಗಿಂತಲೂ ಘನವಂತರಾದ ಹೆಚ್ಚು ಮಂದಿ ಪ್ರಧಾನರನ್ನು ಕಳಿಸಿದನು. ಇವರು ಬೀಳಾಮನ ಬಳಿಗೆ ಬಂದು ಅವನಿಗೆ, ನೀನು ದಯಮಾಡಿ ನನ್ನ ಬಳಿಗೆ ಬರುವುದಕ್ಕೆ ಯಾವ ಅಡ್ಡಿಯನ್ನು ಹೇಳಬೇಡ. ನಾನು ನಿನ್ನನ್ನು ಬಹಳವಾಗಿ ಗುಣಪಡಿಸುವೆನು. ನೀನು ಏನು ಹೇಳಿದರೂ ಅದನ್ನು ಮಾಡುತ್ತೇನೆ. ನೀನು ಅಗತ್ಯವಾಗಿ ಬಂದು ಈ ಜನವನ್ನು ನನಗೋಸ್ಕರ ಶಪಿಸಬೇಕೆಂದು ಚಿಪ್ಪೋರನ ಮಗನಾದ ಬಾಲಾಕನು ಹೇಳುತ್ತಾನೆಂದು ತಿಳಿಸಿದರು. ಅದಕ್ಕೆ ಬೀಳಾಮನು, ಬಾಲಾಕನು ತನ್ನ ಮನೆ ತುಂಬುವಷ್ಟು ಬೆಳ್ಳಿ ಬಂಗಾರ ಕೊಟ್ಟರೂ ನಾನು ನನ್ನ ದೇವರಾದ ಯೆಹೋವನ ಆಜ್ಞೆಯನ್ನು ಮೀರಿ ಸಣ್ಣ ಕೆಲಸವನ್ನಾಗಲಿ ದೊಡ್ಡ ಕೆಲಸವನ್ನಾಗಲಿ ಮಾಡಲಾರೆನು. ಆದುದರಿಂದ ಸಾಕೋಣ. ಥ್ಯಾಂಕ್ ಯು. ಸೆಕೆಂಡ್ ಸ್ಟೆಪ್ ತುಂಬಾ ಚೆನ್ನಾಗಿತ್ತು. ವಾಟ್ ಎ ಗ್ರೇಟ್ ಕನ್ಫರ್ಮೇಶನ್. ತನ್ನ ಮನಸ್ಸಿನಲ್ಲಿ ಇರುವಂತಹ ಆ ಒಂದು ಸ್ಥಿತಿ ಹೇಗಿತ್ತು. ಬಿಲಾಮನು ಕುರಿತು ದೇವರು ಒಂದೇ ಏಟ್ನಲ್ಲಿ ಒಂದೇ ವಿಷಯಕ್ಕೆ ತನ್ನ ತಲೆ ಹಾಕ್ಲಿಲ್ಲ, ಹಲವಾರು ಅವಕಾಶಗಳನ್ನು ಕೊಟ್ರು. ಈ ಸಂದರ್ಭದಲ್ಲಿ ಕೂಡ ಅವನು ಎಷ್ಟು ಚೆನ್ನಾಗಿ ಹೇಳ್ತಿದ್ದಾನೆ ಬಿಲಾಮನ್ ಅಂದ್ರೆ, ಮನೆ ತುಂಬುವಷ್ಟು, ತನ್ನ ಮನೆ ತುಂಬುವಷ್ಟು ಬೆಳ್ಳಿ ಬಂಗಾರ ಕೊಟ್ಟರೂ ನಾನು ನನ್ನ ದೇವರಾದ ಯೆಹೋವನ ಆಜ್ಞೆಯನ್ನು ಮೀರಿ ಸಣ್ಣ ಕೆಲಸವನ್ನಾಗ್ಲಿ ದೊಡ್ಡ ಕೆಲಸವನ್ನಾಗ್ಲಿ ಮಾಡಲಾರೆನು. ಅಲ್ಲಿವರೆಗೂ ಚೆನ್ನಾಗಿತ್ತು. ಬಟ್ ಪತನದ ಪ್ರಾರಂಭ ಎಲ್ಲಿ ಆಯಿತು, ದೇವರ ಕೋಪ ಎಲ್ಲಿ ಪ್ರಾರಂಭ ಆಯಿತು ಬಿಲಾಮನ ಜೀವಿತದಲ್ಲಿ ಅಂತ ಹೇಳಿದ್ರೆ, 19ನೇ ವಚನದಲ್ಲಿ ನಾವೊಂದು ಮಾತು ಕಾಣ್ತೇವೆ. ಆದ್ದರಿಂದ ನೀವು ಕೂಡ ಈ ರಾತ್ರಿ ಇಲ್ಲೇ ಇರ್ರಿ, ಯೆಹೋವನು ಈಗ ಏನು ಹೇಳುವನೋ ಅದನ್ನು ನಾನು ತಿಳಿದುಕೊಳ್ಳುತ್ತೇನೆ ಎಂದು ಬಾಲಾಕನ ಸೇವಕರಿಗೆ ಉತ್ತರ ಕೊಟ್ಟನು. ಆ ರಾತ್ರಿ ದೇವರು ಬಿಲಾಮನ ಬಳಿಗೆ ಬಂದು, ಆ ಮನುಷ್ಯರು ನಿನ್ನನ್ನು ಕರೆಯುವುದಕ್ಕೆ ಬಂದಿರುವುದರಿಂದ ಎದ್ದು ಅವರ ಜೊತೆಯಲ್ಲಿ ಹೋಗು, ಆದರೆ ನಾನು ನಿನಗೆ ಆಜ್ಞಾಪಿಸುವ ಪ್ರಕಾರವೇ ನೀನು ಮಾಡಬೇಕು ಅಂದನು. ಇಲ್ಲಿ ದರ್ ಇಸ್ ಅ ಲಿಟ್ಲ್ ಕಾಂಪ್ರಮೈಸ್. ಹಿಂಗಾದ್ರೂ ಮಾಡಿ ಇರ್ರಿ, ಒಂದು ವೇಳೆ ದೇವರು ಇನ್ನೂ ಏನಾದ್ರೂ ಹೇಳ್ತಾರೆ ಏನೋ ನೋಡೋಣ ಅಂತ. ಲ್ಯಾಕ್ಸೇಟಿವ್ ಮೈಂಡ್, ಸ್ವಲ್ಪ ಮಟ್ಟಿಗೆ ರಿಲ್ಯಾಕ್ಸ್ ಆಗ್ತಾ ಹೋಗ್ತಾರ ಮೈಂಡ್ ಅಲ್ಲಿ. ಸಂಸೋನನು ಇದ್ದಕ್ಕಿದ್ದಂತೆ ದೆಲೀಲಳ ಬಳಿಗೆ ಬಿದ್ದು ಹೋಗ್ಲಿಲ್ಲ. ಅವನು ದೇವರ ಆಶ್ರಯದಲ್ಲಿದ್ದಂಥವನಾಗಿ ದೇವರ ಕಾರ್ಯಗಳನ್ನು ಮಾಡುತ್ತಿರುವಂತವನಾಗಿ ಇರುವಾಗ ಏನು ಸಂಭವಿಸ್ಲಿಲ್ಲ. ಆದ್ರೆ ಅವನು ಮೆತ್ತಗೆ ತಿಮ್ನಾ ಬಳಿಗೆ ಬಂದ. ತಿಮ್ನಾಗೆ ಹೋಗುವ ಅವಶ್ಯಕತೆ ಸಂಸೋನನಿಗೆ ಇರ್ಲಿಲ್ಲ. ಅಲ್ಲಿ ಹೋಗುವ ಪ್ರಯತ್ನ ಮಾಡಿದಾಗಲೇ ಅಲ್ಲಿಂದ ಆತನ ಪತನವು ಪ್ರಾರಂಭವಾಯಿತು. ಹಾಗಾಗಿ ಇಲ್ಲಿ ಗಮನದಲ್ಲಿ ನಾವು ಇಟ್ಕೊಳ್ಳಬೇಕಾಗಿರುವ ವಿಷಯ ಏನಂತ ಹೇಳಿದ್ರೆ, ಬೆಳಿಗ್ಗೆ ಎದ್ದು ಹೋಗುವಾಗ ದೇವರ ಕೋಪ. ನೋಡ್ರಿ, ಆ ವಚನ ನಾವಲ್ಲಿ ಕಾಣ್ತೇವೆ. ಬೆಳಿಗ್ಗೆ ಬಿಲಾಮನು ತನ್ನ ಕತ್ತೆಗೆ ತಡಿ ಹಾಕಿಸಿ ಮೇವಾಬ್ಯರ ಪ್ರಧಾನರ ಜೊತೆಯಲ್ಲಿ ಹೊರಟನು. ಅವನು ಹೋದದರಿಂದ ದೇವರಿಗೆ ಕೋಪ ಉಂಟಾಯಿತು. ದೇವರಿಗೆ ಕೋಪ ಬಂದದ್ದು ಎಲ್ಲಿ ಅಂದ್ರೆ, ಮೊದಲನೇ ಸಾರಿ ಬಂದು ಕರೆದಾಗ ಹೋಗ್ಲಿಲ್ಲ, ದೇವರು ಸಂತೋಷ ಪಟ್ಟಿರ್ಬೋದು. ಎರಡನೇ ಸಾರಿ ದೇವರು ಸಂತೋಷ ಪಟ್ಟಿರ್ಬೋದು. ಆದ್ರೆ ಮೂರನೇ ಸಂದರ್ಭ ಅವರ ಜೊತೆಯಲ್ಲಿ, ಹೋಗಬಾರದಾಗಿರೋರ ಜೊತೆಯಲ್ಲಿ ಈ ದೈವ ಮನುಷ್ಯನು ಹೋಗಬೇಕಾದಂತ ಒಂದು ಅನಿವಾರ್ಯತೆಯನ್ನ ತಂದುಕೊಂಡಿದ್ದಾಗ ಬಿಳಾಮನನ್ನ ಕುರಿತು ನಾವು ಯೋಚನೆ ಮಾಡ್ತಾ ಇದ್ದೀವಿ ಪ್ರಿಯರೇ. ಆ ಬಿಳಾಮನು ಆತನು ಮುಂದಕ್ಕೆ ಹೋಗುವಾಗ ದೇವರ ಕೋಪ ಆತನಿಗೆ ಉಂಟಾಯಿತು. ಅದಕ್ಕೆ ದೇವರು ಆತನು ಹೋಗ್ತಿದ್ದಾನೆ, ಅವರು ಬಂದಿದ್ದಾರೆ, ಕರೆದಿದ್ದಾರೆ, ಹೋಗು. ಎಂಥ ಕರುಣೆಯುಳ್ಳ ದೇವರು. ವಾಟ್ ಎ ಗ್ರೇಟ್ ಗಾಡ್ ಹೂ ಹ್ಯಾಸ್ ಕನ್ಸರ್ನ್. ಒಂದು ವೇಳೆ ಅಲ್ಲಿಗೆ ಹೋದರೂ ಕೂಡ
ಇಸ್ರಾಯೇಲ್ ಜನರನ್ನು ತುಂಬಾ ಪ್ರೀತಿ ಮಾಡಿರುವಂತವರು ತಂದೆಯಾದಂತಹ ದೇವರು. ಕರ್ತನಲ್ಲಿ ಪ್ರಿಯರೇ, ಇಸ್ರಾಯೇಲ್ ಜನಾಂಗವನ್ನು ಶಪಿಸುವುದಕ್ಕೆ ಉಪಯೋಗಿಸಲ್ಪಡ್ತಕ್ಕಂಥ ಬಿಲಾಮನನ್ನು ಶಾಪ ಹಾಕೋದಕ್ಕೆ ಬಿಡ್ಲಿಲ್ಲ ದೇವರು. ಅದಕ್ಕೆ ಆತನ ಹೇಳ್ತಾ, ನೀನು ಹೋಗು, ಆದರೆ ಆ ವಚನದಲ್ಲಿ ನಾವು ನೋಡುವಾಗ, ಆದರೆ ನಿನಗೆ ಆಜ್ಞಾಪಿಸುವ ಪ್ರಕಾರವೇ ನೀನು ಮಾಡಬೇಕು. ಇದನ್ನ ಪ್ರಾರಂಭವಾಯಿತು ದೇವರ ಒಂದು ಉಗ್ರತೆ, ದೇವರ ಕೋಪ. ಬಿಲಾಮನ ಕುರಿತು ನಾವು ಯೋಚನೆ ಮಾಡಿದಾಗ ಆ ಷರತ್ತಿನೊಂದಿಗೆ ಅವನ ಪ್ರಯಾಣ ಪ್ರಾರಂಭವಾಯಿತು. ಈಗ ಪ್ರವಾದಿಯ ನುಡಿಗಳು ಹೇಗಿದ್ದವು, ವಾಟ್ ಡಿಡ್ ಹಿ ಪ್ರೀಚ್, ಅದನ್ನು ಸ್ವಲ್ಪ ನಾವು ನೋಡಿಕೊಳ್ಳೋಣ. ಯಾಕಂದ್ರೆ ಈ ಪ್ರವಾದಿ ನುಡಿದಿರುವ ಮಾತುಗಳು ಅವು ಎಷ್ಟು ಚೆನ್ನಾಗಿವೆ, ಅದನ್ನು ನಾವು ಸ್ವಲ್ಪ ಮಟ್ಟಿಗೆ ಧ್ಯಾನಿಸ್ತಾ, ಈ ಮೊದಲನೆಯ ಭಾಗ ಬಿಲಾಮನ ಒಂದು ಬ್ರೈಟರ್ ಸೈಡ್, ಅವನ ಒಂದು ಬ್ರೈಟ್ ಸೈಡ್, ಅವನು ಹೇಗೆ ದೇವರಿಗೆ ಬಳಕೆಯಾದ, ದೇವರ ಮಾತುಗಳನ್ನ ಆತ ಹೇಗೆ ವರ್ಣಿಸಿ ಹೇಳಿದ. ಬಹಳ ಅದ್ಭುತವಾಗಿ ಮಾತಾಡ್ತಾನೆ, ಮಹಾನ್ ಪ್ರವಾದಿಯ ಹಾಗೆ ಮಾತಾಡ್ತಾನೆ. ಅದು ಅವನ ಒಂದು ಬ್ರೈಟರ್ ಸೈಡ್, ಆತನಲ್ಲಿರ್ತಕ್ಕಂಥ ಒಂದು ಬದಿ. ಆದರೆ ಇನ್ನೊಂದು ಬದಿಗೆ ಹೋದಾಗ ಅದು ಎಷ್ಟು ಡಾರ್ಕರ್ ಸೈಡ್. ವಿ ಲೆಟ್ ಅಸ್ ಸಿ ದ ಬ್ರೈಟ್ ಸೈಡ್ ಆಫ್ ಬಿಲಾಮ್ ಅಂಡ್ ಆಲ್ಸೋ ದ ಡಾರ್ಕರ್ ಸೈಡ್ ಆಫ್ ಬಿಲಾಮ್. ಮೊದಲನೇದಾಗಿ ನಾವು ನೋಡುವಾಗ, ಈಗ ಎರಡನೇ ಹಂತ, ಸೆಕೆಂಡ್ ಸಬ್ ಟೈಟಲ್ ನಾವು ಧ್ಯಾನಿಸ್ತಾ ಇದೀವಿ, ಪ್ರವಾದಿಯ ನುಡಿಗಳು. ಪ್ರವಾದಿಯ ಬಿಲಾಮನ ಪ್ರಾರಂಭ ಮುಗೀತು, ಇವಾಗ ಪ್ರವಾದಿಯ ನುಡಿಗಳು. ಪ್ರವಾದಿಯು ಹೇಗೆ ನುಡಿದ, ಅವನ ಮಾತುಗಳಲ್ಲಿರ್ತಕ್ಕಂಥ ಪ್ರಾಮುಖ್ಯತೆಯನ್ನು, ಆ ಮಾತುಗಳಲ್ಲಿರ್ತಕ್ಕಂಥ ಸಿಗ್ನಿಫಿಕೆನ್ಸ್, ಅದರ ಅವನ ಒಂದು ಮಾತುಗಳ ವಿಧಾನ ಹೇಗಿದೆ ಎಂಬುದನ್ನು ನೋಡೋಣ. ದಯಮಾಡಿ ನೋಡ್ರಿ, ಅರಣ್ಯಕಾಂಡ 23ನೇ ಅಧ್ಯಾಯ 9ರಿಂದ 10 ವಚನ. ನಂಬರ್ಸ್ ಚಾಪ್ಟರ್ 23 ವರ್ಸ್ 9-10. ಬೆಟ್ಟದ ಶಿಖರದಿಂದ ನಾನು ಅವರನ್ನು ಕಂಡೆನು, ಗುಡ್ಡದಿಂದ ಅವರನ್ನು ನೋಡಿದೆನು. ಆ ಜನಾಂಗವು ತಾನು ಇತರ ಜನಾಂಗಗಳಂತಲ್ಲವೆಂದು ಭಾವಿಸಿಕೊಂಡು ಪ್ರತ್ಯೇಕವಾಗಿ ವಾಸಿಸುತ್ತದೆ. ಧೂಳಿನಷ್ಟು ಅಸಂಖ್ಯವಾದ ಯಾಕೋಬ್ಯರನ್ನು ಲೆಕ್ಕಿಸುವುದಕ್ಕೆ ಯಾರಿಂದ ಆದೀತು? ಇಸ್ರಾಯೇಲರ ಕಲ್ಪಾಗವನ್ನಾದರೂ ಯಾರು ಹೇಳಬಲ್ಲರು? ಸಜ್ಜನರಾದವರು ಸಾಯುವ ರೀತಿಯಲ್ಲೇ ನಾನು ಸಾಯಬೇಕು, ಅವರು ಉಂಟಾದ ಅವಸಾನವು ನನಗೂ ಆಗಬೇಕು ಅಂದನು. ಈ ಮಾತುಗಳನ್ನು ಕೇಳಿ ಸಾಕಣ. ಓಕೆ, ಥ್ಯಾಂಕ್ ಯು. ಬೆಟ್ಟದ ಶಿಖರದಿಂದ ನಾನು ಅವರನ್ನು ಕಂಡೆನು, ಗುಡ್ಡದಿಂದ ಅವರನ್ನು ನೋಡಿದೆನು. ಆ ಜನಾಂಗವು ತಾನು ಇತರ ಜನಾಂಗಗಳಂತಲ್ಲ ಎಂದು ಭಾವಿಸಿಕೊಂಡು ಪ್ರತ್ಯೇಕವಾಗಿ ವಾಸಿಸುತ್ತದೆ. ಡಿಯರ್ ಬ್ರದರ್ಸ್ ಅಂಡ್ ಸಿಸ್ಟರ್ಸ್, ಕ್ರಿಸ್ಟಿಯನ್ ಲೈಫ್ ಈಸ್ ಅ ಸೆಪರೇಟೆಡ್ ಲೈಫ್. ಕ್ರಿಸ್ತಿಯ ಜೀವನ ಎಂಬುದಾಗಿ ನಾವು ಹೇಳುವಾಗ ಅದು ಪ್ರತ್ಯೇಕಿಸಲ್ಪಟ್ಟಂತಹ ಜೀವನ. ನಾವು ಪ್ರತ್ಯೇಕವಾಗಿ ಜೀವಿಸುವಂತವ್ರು ನಾವಾಗಿರ್ತೇವೆ. ಇಸ್ರಾಯೇಲರು ಪ್ರತ್ಯೇಕಿಸಲ್ಪಟ್ಟಂತವರು. ಅವ್ರ ಕುರಿತು ಹೇಳುವಂತಹ ಕೆಲವು ಮಾತುಗಳನ್ನು ನೋಡ್ರಿ. ಪ್ರತ್ಯೇಕವಾಗಿ ವಾಸಿಸುತ್ತದೆ, ಧೂಳಿನಷ್ಟು ಅಸಂಖ್ಯವಾದ ಯಾಕೋಬ್ಯರನ್ನು ಲೆಕ್ಕಿಸುವುದಕ್ಕೆ ಯಾರಿಂದ ಆದೀತು? ಯಾರಿಗೆ ತಾನೇ ಅದು ಸಾಧ್ಯವಾಗುತ್ತೆ? ಇಸ್ರಾಯೇಲರ ಕಾಲ್ಬಲವನ್ನಾದರೂ ಕಾಲ್ಭಾಗವನ್ನಾದರೂ ಯಾರು ಹೇಳಬಲ್ಲರು? ಸಜ್ಜನರಾದ ಅವರು, ಬಿಲಾಮನು ಅವನು ಪ್ರಾರಂಭ ಮಾಡಬಾರ್ದಾಗಿತ್ತು, ಪ್ರಾರಂಭ ಮಾಡಿದ ನಂತರ ಇಟ್ಸ್ ಎ ವೆರಿ ಕ್ರಿಟಿಕಲ್ ಕ್ಯಾರೆಕ್ಟರ್. ಬಿಲಾಮನ ವಿಷಯದಲ್ಲಿ ನಾವು ಧ್ಯಾನಿಸುವಾಗ ಪ್ರಿಯರೇ, ಬಹಳ ಆತ್ಮಪೂರ್ಣರಾಗಿ ದೇವರ ವಾಕ್ಯದಲ್ಲಿ ಯಥಾವತ್ತಾಗಿ ಏನು ಸಂಗತಿಗಳಿವೆ ಅವುಗಳನ್ನು ಗಮನಿಸಿಕೊಂಡು ನಾವು ಧ್ಯಾನಿಸಬೇಕು. ಯಾಕಂದ್ರೆ ಪ್ರಕಟಣೆ ಗ್ರಂಥದಲ್ಲಿ ಒಬ್ಬ ವ್ಯಕ್ತಿಯಾದ ಬಿಲಾಮನ ಕುರಿತು ಪ್ರಸ್ತಾಪ ಬಂದಿದೆ ಅಂದಾಗ ಈಸ್ ಅ ವೆರಿ ಪ್ಯಾರಾಡಾಕ್ಸಿಕಲ್ ಕ್ಯಾರೆಕ್ಟರ್. ಹಲವಾರು ವಿಕೃತಗಳು, ವಿಸ್ಮಯಗಳು, ವಿಚಿತ್ರಗಳು ತುಂಬಿರುವಂತಹ ವ್ಯಕ್ತಿ. ಈತ ಹೀಗೆ ಮಾತನಾಡಿದಾನ, ಹೀಗೆ ಹೇಳಿದಾನ. ಆತ ಹೇಳಿದ್ದು ಅವರು ಸಜ್ಜನರು ಎಂಬುದಾಗಿ. ಇಸ್ರಾಯೇಲರು ಸಜ್ಜನರು, ಒಳ್ಳೆಯ ದೇವರು ಆರಿಸಿಕೊಂಡ ಒಳ್ಳೆಯ ಜನಾಂಗ. ಇಸ್ರಾಯೇಲ್ ಜನಾಂಗ ಇವತ್ತು ಕೂಡ ಸ್ಥಿರವಾಗಿರುವ ಜನಾಂಗ. ಇಡೀ ಪ್ರಪಂಚಕ್ಕೆ
ದಿಟ್ಟ ಉತ್ತರ ನೀಡಬಲ್ಲಂತ ಶಕ್ತಿಶಾಲಿ ಜನಾಂಗ. ಇದನ್ನು ಆ ದಿನ ಪ್ರವಾದಿಯೇ ಆತ ಹೇಳಿದನು ಬಿಳಾಮನು. ಎರಡನೇ ಅಂಶಕ್ಕೆ ಹೋಗೋಣ. ಇದೇ ಬಿಳಾಮನು ಇಸ್ರಾಯೇಲರನ್ನು ಕುರಿತು ಯಾವ ರೀತಿ ಗುಣಗಾನ ಮಾಡ್ತಾನೆಂಬುದನ್ನ 23ನೇ ಅಧ್ಯಾಯ 19ರಿಂದ 24ನೇ ವಚನಗಳಲ್ಲಿ ನೋಡೋಣ. 19ರಿಂದ 24ನೇ ವಚನ. ದೇವರು ಮನುಷ್ಯನಂತೆ ಎರಡು ಮಾತಿನವನಲ್ಲ, ಮಾನವನಂತೆ ಬೇರೆ ಮಾಡಿಕೊಳ್ಳುವವನಲ್ಲ. ತಾನು ಹೇಳಿದ ಮೇರೆಗೆ ನಡೆಯುವುದಿಲ್ಲವೋ, ಕೊಟ್ಟ ನಂತರ ನೆರವೇರಿಸುವುದಿಲ್ಲವೋ, ಆಶೀರ್ವಾದಿಸಿದ ನಂತರ ನಾನು ಬದಲಾಗಲಾರೆನು. ಯಾಕೋಬ್ಯರಲ್ಲಿ ಯಾವ ಆಪತ್ತಿನ ಸೂಚನೆಯೂ ಇಲ್ಲ. ಇಸ್ರಾಯೇಲರಿಗೆ ವಿಪತ್ತು ಸಂಭವಿಸುವ ಹಾಗೆ ತೋರುವುದಿಲ್ಲ. ಅವರಿಗೆ ದೇವರಾಗಿರುವ ಯೆಹೋವನು ಅವರ ಸಂಗಡಲೇ ಇದ್ದಾನೆ. ಅವರು ತಮ್ಮ ಅರಸನಿಗೋಸ್ಕರ ಮಾಡುವ ಜಯಘೋಷವು ಕೇಳಿಸುತ್ತಲೇ ಇದೆ. ಅವರನ್ನು ಐಗುಪ್ತ ದೇಶದಿಂದ ಕರಕೊಂಡು ಬಂದವನು ದೇವರೇ. ಅವರು ಕಾಡು ಕೋಣದಷ್ಟು ಬಲವುಳ್ಳವರು. ಯಾಕೋಬ್ಯರಲ್ಲಿ ಶಕುನ ನೋಡುವುದೂ ಇಲ್ಲ, ಇಸ್ರಾಯೇಲರಲ್ಲಿ ಕಣಿ ಕೇಳುವುದೂ ಇಲ್ಲ. ದೇವರು ತಾನು ಮಾಡುವ ಕೆಲಸವನ್ನು ತತ್ಕಾಲದಲ್ಲೇ ಯಾಕೋಬರಿಗೆ ತಿಳಿಸುತ್ತಾನೆ. ಸಮಯೋಚಿತವಾಗಿ ಅದನ್ನು ಇಸ್ರಾಯೇಲರಿಗೆ ತೋರಿಸುತ್ತಾನೆ. ಆ ಜನಾಂಗದವರು ಪ್ರಾಯದ ಸಿಂಹದಂತೆ ಎದ್ದು ಮೃಗೇಂದ್ರನಂತೆ ನಿಂತಿದ್ದಾರೆ. ಸಿಂಹವು ಮೃಗವನ್ನು ಕೊಂದು ರಕ್ತವನ್ನು ಕುಡಿದು ಮಾಂಸವನ್ನು ತಿಂದು ತೃಪ್ತಿ ಹೊಂದಿದ ಹೊರತು ಮಲಗುವುದಿಲ್ಲವಷ್ಟೇ ಅಂದನು. ಸಾಕು ಬ್ರದರ್, ಥ್ಯಾಂಕ್ ಯು. ದಿಸ್ ಈಸ್ ದ ಗ್ರೇಟೆಸ್ಟ್ ವೇ ಆಫ್ ಎಕ್ಸ್ಪ್ರೆಸಿಂಗ್ ದ ರಿಚೆಸ್ನೆಸ್ ಆಫ್ ಇಸ್ರಾಯೇಲೈಟ್. ಇಸ್ರಾಯೇಲರ ಅವರನ್ನು ಕುರಿತು ಇಷ್ಟು ಚೆನ್ನಾಗಿ ಈ ಪ್ರವಾದಿಯು ಹೇಳುತ್ತಿರುವಾಗ, ಕರ್ತನಲ್ಲಿ ಪ್ರಿಯರೇ, ಆತನ ಹೃದಯಾಂತರಂಗದಲ್ಲಿ ಆ ಇಸ್ರಾಯೇಲರ ಕುರಿತು ಬಿಳಾಮನು ಹೇಳುವಾಗ ಈ ಗ್ಲೋರಿಫೈಸ್ ಗಾಡ್, ದೇವರನ್ನ ಆತ ಏನೆಂಬುದಾಗಿ ಹೇಳ್ತಿದ್ದಾನಂದ್ರೆ, ದೇವರು ಮನುಷ್ಯನಂತೆ ಎರಡು ಮಾತಿನವನಲ್ಲ, ಮಾನವನಂತೆ ಮನಸ್ಸನ್ನು ಬೇರು ಮಾಡಿಕೊಳ್ಳುವವನಲ್ಲ. ದ ಆಟ್ರಿಬ್ಯೂಟ್ಸ್ ಆಫ್ ಗಾಡ್, ದೇವರ ಗುಣಗಳನ್ನ ಅಭಿವರ್ಣನೆ ಮಾಡಿ ಮಾತಾಡುವಂತ ಪ್ರವಾದಿ ಈತನಾಗಿದ್ದಾನೆ. ಅಷ್ಟು ಮಾತ್ರವಲ್ಲ, ತಾನು ಹೇಳಿದ ಮೇರೆಗೆ ನಡೆಯುವಂತ ದೇವರು. ಅವರನ್ನು ಆಶೀರ್ವದಿಸುವುದಕ್ಕೆ ಅಪ್ಪಣೆ ಕೊಟ್ಟರು ದೇವರು ನನಗೆ ಎಂಬುದಾಗಿ ಅಸರ್ಟೈನ್ ಮಾಡ್ತಾರೆ. ವೆರಿ ಸ್ಟ್ರಾಂಗ್ಲಿ ಹಿ ಟೆಲ್ಸ್. ಕರ್ತನಲ್ಲಿ ಪ್ರಿಯರೇ, ಐ ಆಮ್ ಜಸ್ಟ್ ಎಕ್ಸ್ಪೋಸಿಂಗ್ ಯು ಟು ದಿ ಬ್ರೈಟರ್ ಸೈಡ್ ಆಫ್ ದಿ ಪ್ರಾಫಿಟ್. ಆದ್ರೆ ಇನ್ನೊಂದು ಕರಾಳ ಮುಖ ಇದೆ. ಈ ದಿನದಲ್ಲಿ ಅಲ್ಲಿಗೆ ಹೋಗ್ಲಿಕ್ಕೆ ಸಾಧ್ಯ ಆಗಲ್ಲ. ಆದ್ರೆ ಸತ್ಯವೇದದಲ್ಲಿ ಯಾಕೆ ನಾವು ಇದನ್ನೆಲ್ಲ ಧ್ಯಾನ ಮಾಡ್ಬೇಕೆಂಬುದಾಗಿ ಹೇಳುವಾಗ, ಎಂತಹ ಭಕ್ತನಾದರೂ, ಈ ಪ್ರವಾದಿಯಂತಹ ಒಂದು ವೇಳೆ ಭಕ್ತನಾಗಿದ್ದರೂ ಕೂಡ, ಅಥವಾ ಎಂತಹ ಪ್ರಸಂಗಿ ಆಗಿದ್ದರೂ ಕೂಡ, ಎಂತಹ ಪ್ರವಾದಿ ಆಗಿದ್ದರೂ ಕೂಡ, ಆತನು ದೇವರ ಕೈಯಲ್ಲಿ ದೇವರ ಮಾತುಗಳ ಅನುಸಾರವಾಗಿ ಉಪಯೋಗಿಸಲ್ಪಡುವಾಗ ಆ ಮಾತುಗಳು ಹೀಗಿರ್ತವೆ. ಆ ಪದಗಳು, ಆ ಹೇಳುವಂತ ವಿಧಾನ, ಅಲ್ಲಿ ಆ ಇಸ್ರಾಯೇಲನ ಕುರಿತು ಹೇಳುತ್ತಾ ಈ ಮಾತುಗಳು ಆತನ ಹೃದಯದಿಂದ, ಆತನ ಮನಸ್ಸಿನಿಂದ ಬಂದಂಥವು. ಯಾಕೋಬ್ಯರಲ್ಲಿ ಯಾವ ಆಪತ್ತಿನ ಸೂಚಿಯೂ ಇಲ್ಲ. ಅವರಿಗೆ ವಿಪತ್ತು ಸಂಭವಿಸುತ್ತದೆ ಎಂಬುದಾಗಿ ಹೇಳಲಿಕ್ಕೆ ಆಗುವುದಿಲ್ಲ. ಆಮೇಲೆ ಅವರು ಎಂಥವ್ರು ಎಂಬುದಾಗಿ ಹೇಳುವಾಗ, ಅವರು ಕಾಡು ಕೋಣದಂತೆ ಇರುವಂತವರು, ಕಾಡು ಕೋಣದಷ್ಟು ಬಲವುಳ್ಳವರು. ಇಸ್ರಾಯೇಲರನ್ನ ಕಾಡು ಕೋಣಗಳಿಗೆ ಹೋಲಿಕೆ ಮಾಡಿ ಬಿಳಾಮನು ಇಷ್ಟು ಚೆನ್ನಾಗಿ ಹೇಳ್ತಾನೆ. ಕರ್ತನಲ್ಲಿ ಪ್ರಿಯರೇ, ಅಷ್ಟು ಮಾತ್ರವಲ್ಲ, ಬಿಳಾಮನು ಇನ್ನು ಏನ್ ಹೇಳ್ತಾನಂದ್ರೆ, ಮೃಗೇಂದ್ರನಂತೆ ನಿಂತಿದ್ದಾರೆ. ಈ ಜನಾಂಗದವರು ಮೃಗೇಂದ್ರನಂತೆ ನಿಂತಿದ್ದಾರೆ ಎಂಬುದಾಗಿ ಬಿಳಾಮನು ಹೇಳುತ್ತಾನೆ. ಈ ಸಂದೇಶದ ಮತ್ತೊಂದು ಭಾಗಕ್ಕೆ ಮುಂದಕ್ಕೆ ಹೋಗುವಾಗ ಬಹಳ ಅದ್ಭುತವಾಗಿ ನಾವು ದೇವರ ವಾಕ್ಯದಲ್ಲಿ ಕಾಣ್ತೇವೆ. ಯಾವಾಗ ದೇವರು ಬಿಳಾಮನ ಕಣ್ಣು ತೆರೆದನೋ, ಕತ್ತೆಯು 3 ಸಾರಿ ಮಾತಾಡುತ್ತೋ, ಅದಾದ ನಂತರ ಇದೆಲ್ಲ ಆದದ್ದು. ಆದ ನಂತರ ಇವನು ಹೇಗೆ ಉಪಯೋಗಿಸಲ್ಪಡ್ತಾ ಇದ್ದಾನೆ ಎಂಬುದನ್ನ ನಾವು ನೋಡ್ತೇವೆ. ಮತ್ತು ಮುಂದಕ್ಕೆ ಹೋಗುವಾಗ ಅದೇ ಅರಣ್ಯಕಾಂಡ 24ನೇ ಅಧ್ಯಾಯ 3ರಿಂದ 6 ವಚನಗಳು.
ದೇವರಾತ್ಮ ಪ್ರೇರಿತನಾಗಿ ಪದ್ಯರೂಪವಾಗಿ ಇಂತೆಂದನು, ಬಯೋರನ ಮಗನಾದ ಬೀಳಾಮನಿಗುಂಟಾದ ದೈವೋಕ್ತಿ, ಮನೋದೃಷ್ಟಿಯಿಂದ ನೋಡುವ ಪುರುಷನಿಗೆ ಬಂದ ದೈವೋಕ್ತಿ, ದೇವರ ಮಾತುಗಳನ್ನು ಕೇಳುವವನಾಗಿಯೂ ಪರವಶವಾಗಿ ಕಣ್ಣು ತೆರೆದು ಸರ್ವಶಕ್ತನ ದರ್ಶನವನ್ನು ಹೊಂದುವವನಾಗಿಯೂ ಇರುವ ಪುರುಷನಿಗುಂಟಾದ ದೈವೋಕ್ತಿ. ಯಾಕೋಬ್ಯರೇ, ನಿಮ್ಮ ಡೇರೆಗಳು ಎಷ್ಟೋ ಚೆಲುವಾಗಿವೆ, ಇಸ್ರಾಯೇಲರೇ, ನಿಮ್ಮ ನಿವಾಸಿಗಳು ಎಷ್ಟೋ ರಮ್ಯವಾಗಿವೆ. ಉದ್ದವಾಗಿ ಚಾಚಿಕೊಂಡಿರುವ ತಗ್ಗುಗಳಂತೆಯೂ ನದಿಯ ಬಳಿಯಲ್ಲಿರುವ ತೋಟಗಳಂತೆಯೂ ಕಾಣಿಸುತ್ತವೆ. ಯೆಹೋವನು ನೆಟ್ಟ ಅಗರು ಮರಗಳಿಗೂ ನೀರಿನ ಬಳಿಯಲ್ಲಿರುವ ದೇವದಾರು ವೃಕ್ಷಗಳಿಗೂ ಸಮಾನವಾಗಿವೆ. ಸಾಕೋಣ. ಥ್ಯಾಂಕ್ ಯು ಅಣ್ಣ, ಥ್ಯಾಂಕ್ ಯು. ಕರ್ತನಲ್ಲಿ ಪ್ರಿಯರೇ, ಈ ಬಿಳಾಮನು ಅತ್ಯಂತ ಕೆಟ್ಟ ಪ್ರವಾದಿ ಎಂಬುದಾಗಿ ನಂತರದ ಭಾಗದಲ್ಲಿ ನಮಗೆ ಬರ್ತದೆ. ಯಾಕಂದ್ರೆ ಅವನು ಇಸ್ರಾಯೇಲರು ಮುಗ್ಗರಿಸಿ ಬೀಳಬೇಕೆಂಬುದಾಗಿ ಒಂದು ಕುತಂತ್ರವನ್ನು ಹೇಳ್ತಾನೆ. ಆದ್ರೆ ಅದಕ್ಕಿಂತ ಮುಂಚಿತವಾಗಿ ಇವನು ದೇವರ ಕೈಯಲ್ಲಿ ಬಳಕೆ ಆಗುವಾಗ ಗಾಡ್ ಯೂಸ್ಡ್ ಹಿಮ್. ದೈವಾತ್ಮ ಪ್ರೇರಿತನೆಂಬುದಾಗಿರುವ ಪದ ಅಲ್ಲಿದೆ. ದಯಮಾಡಿ ನೋಡಿದ್ರಿ, ಈಗ ಅಣ್ಣವ್ರು ಓದಿದ್ದಾರೆ, ಅದು 3ನೇ ವಚನ. ಆಗ ಅವನು ದೈವಾತ್ಮ ಪ್ರೇರಿತನಾಗಿ ಪದ್ಯರೂಪವಾಗಿ ಅಂತಂದನು. ದೇವರಾತ್ಮನು ನಡೆಸಿದ್ದನು ಬಿಳಾಮನನ್ನು. ಗಮನಿಸಿ, ದೇವರಾತ್ಮನು ಬಿಳಾಮನಲ್ಲಿ ಕಾರ್ಯ ಮಾಡಿತ್ತು. ಗಮನಿಸಿ. ಆಮೇಲೆ ಆ ದೇವರಾತ್ಮನು ಬಿಳಾಮನಲ್ಲಿ ಕಾರ್ಯ ಮಾಡಿದಾಗ ಆತನಲ್ಲಿ ಪದ್ಯರೂಪವಾಗಿ ಬಂತು ಪ್ರವಾದನೆಯು. ಕೆಲವರು ಪ್ರವಾದಿಗಳಿಗೆ ಪರಾಕಾಷ್ಠ ಸ್ಥಿತಿ ಬಂದಾಗ ಪದ್ಯರೂಪದಲ್ಲಿ ಬರೀತಾರೆ. ಹಬಕ್ಕೂಕನು ಹಾಗೆ ಬರೆದದ್ದು. ಹಬಕ್ಕೂಕನು ಪದ್ಯರೂಪದಲ್ಲಿ ಬರೀತಾನೆ. ಆಮೋಸು ಹಾಗೆ ಬರೀತಾನೆ. ಜಕರ್ಯ ಗ್ರಂಥಕ್ಕೆ ಬಂದಾಗ ಆತನು ದರ್ಶನ ರೂಪವಾಗಿ ಕಾಣ್ತಾನೆ. ವಾಸ್ ಎ ವಿಷನರಿ ಪ್ರಾಫಿಟ್. ಈ ರೀತಿಯ ಆತ್ಮೀಕ ಉನ್ನತ ಸ್ಥಿತಿಗೆ ತಲುಪಿದ ಬಿಳಾಮನು ಪದ್ಯರೂಪವಾಗಿ ಬರೆಯುತ್ತಾ, ಮತ್ತಿನ್ನೊಂದು ಗಮನಿಸ್ತೇವೆ ನಾವಲ್ಲಿ, ದೈವಾತ್ಮ ಪ್ರೇರಿತನು 3ನೇ ವಚನದಲ್ಲಿ. ಬೇಯೋರ್ನ ಮಗನಾದ ಬಿಳಾಮನಿಗುಂಟಾದ ದೈವೋಕ್ತಿ, ದೇವರ ದೈವೋಕ್ತಿ ಬಂತು. ಮನೋದೃಷ್ಟಿಯಿಂದ ನೋಡುವ ಪುರುಷನಿಗೆ ಬಂದ ದೈವೋಕ್ತಿ. ಆತನ ಮನಸ್ಸಿನಲ್ಲಿ ದೃಷ್ಟಿ, ದೈವಿಕ ದೃಷ್ಟಿಕೋನದಿಂದ ನೋಡುವಂತ ದೃಷ್ಟಿ ಬಂತು ಬಿಳಾಮನಿಗೆ. ಅಂದ್ರೆ ದೇವರು ಹೇಗೆ ದೃಷ್ಟಿಸುತ್ತಾನೋ ಆ ದೃಷ್ಟಿಕೋನದಿಂದ ದೃಷ್ಟಿಸುವನಾದ ಬಿಳಾಮನು. ಮನೋದೃಷ್ಟಿಯಿಂದ ನೋಡುವ ಪುರುಷನಿಗೆ ಬಂದ ದೈವೋಕ್ತಿ. ದೇವರ ಮಾತುಗಳನ್ನು ಕೇಳುವವನಾಗಿಯೂ ಪರವಶನಾಗಿ ಕಣ್ಣು ತೆರೆದು ಸರ್ವಶಕ್ತನ ದರ್ಶನವನ್ನು ಹೊಂದುವವನಾಗಿಯೂ. ಮೈ ಗಾಡ್, such a wonderful divine qualities. Who will have this? ಬಿಳಾಮನಿಗೆ ಇರುವಂತ ಈ ಅದ್ಭುತವಾದ ಆತ್ಮೀಯ ಅನುಭವಗಳು ನೋಡ್ರಿ. ಆತ ದೈವಾತ್ಮ ಪ್ರೇರಿತನು ಮತ್ತು ಮನೋದೃಷ್ಟಿಯಿಂದ ನೋಡಿದವನು, ದೇವರ ಮಾತುಗಳನ್ನು ಕೇಳುವನಾಗಿದ್ದನು, ಪರವಶನಾಗಿ ಕಣ್ಣು ತೆರೆದು ಹೇಗೆ ಸರ್ವಶಕ್ತನ ದರ್ಶನವನ್ನು ಹೊಂದಿದಂತ ಬಿಳಾಮನು. ಪ್ರಕಟಣೆ ಗ್ರಂಥಕ್ಕೆ ಬಂದಾಗ ಈ ಬಿಳಾಮನ ಬೋಧೆಯನ್ನು ಅವಲಂಬಿಸಿರುವ ಪೆರ್ಗಮ ಸಭೆಯ ಮೇಲೆ ದೇವರು ದೋಷಾರೋಪಣೆ ಮಾಡ್ತಿದ್ದಾರೆ. ಅದ ನಂತರದ ಭಾಗ ನಾವು ಕ್ರಮವಾಗಿ ಹೋಗೋಣ. ಇಷ್ಟು ಮಾತ್ರವಲ್ಲ, ಈ ಸರ್ವಶಕ್ತನ ದರ್ಶನವನ್ನು ಹೊಂದಿದಂತ ಪ್ರವಾದಿ, ನನ್ನ ಸಮಯ ಮುಕ್ತಾಯ ಆಗ್ತಾ ಇದೆ, ಇನ್ನೊಂದು ಅಂಶಕ್ಕೆ ನಾನು ಹೋಗಿ ಮುಗಿಸ್ತಿದ್ದೀನಿ. ಇಂಥ ಪ್ರವಾದಿ ಸಾಮಾನ್ಯವಾಗಿ ಕರ್ತನಾದ ಯೇಸು ಕ್ರಿಸ್ತನ ಬರೋಣವನ್ನ ಬಹಳ ಅತ್ಯಂತ ವರ್ಣನಾತ್ಮಕವಾಗಿ ವರ್ಣಿಸುವಂತ ಪ್ರವಾದಿ ಈತ. ನೋಡಿ, ಆ ಮಾತುಗಳು ಕೂಡ ನಾವು ಕಾಣ್ತೇವೆ. ಅರಣ್ಯಕಾಂಡ 24ನೇ ಅಧ್ಯಾಯ 16ನೇ ವಚನದಲ್ಲಿ ಇನ್ನು ಕೆಲವು ವಿಷಯಗಳನ್ನ ಗಮನಿಸ್ತೇವೆ ನಾವು. 16, 17 ವಚನಗಳನ್ನ ನಾನು ಓದ್ತೇನೆ. ಮನೋದೃಷ್ಟಿಯಿಂದ ನೋಡುವ ಪುರುಷನಿಗೆ ಬಂದ ದೈವೋಕ್ತಿ, ದೇವರ ಮಾತುಗಳನ್ನು ಕೇಳುವವನು,
ಪರಾತ್ಪರನ ಜ್ಞಾನವನ್ನು ಪಡೆದವನು, ಪರವಶನಾಗಿ ಕಣ್ಣು ತೆರೆದು ಸರ್ವಶಕ್ತನ ದರ್ಶನವನ್ನು ಹೊಂದುವವನು ಆಗಿರುವ ಪುರುಷನಿಗುಂಟಾದ ದೈವೋಕ್ತಿ. ಅಗೈನ್ ಹೋಲಿ ಸ್ಪಿರಿಟ್ ಗಾಡ್, ಪರಿಶುದ್ಧಾತ್ಮ ದೇವರು ಬಿಲಾಮನ ಒಂದು ಆ ಗುಣಲಕ್ಷಣಗಳನ್ನ ಮತ್ತೊಂದು ಸಾರಿ ರೆಪಿಟೇಷನ್ ಮಾಡಿ ಹೇಳಿರುವಂತದ್ದನ್ನ ನಾವು ಈ ಗ್ರಂಥದಲ್ಲಿ ನೋಡ್ತೀವಿ ಪ್ರಿಯರೇ, ಗಮನಿಸ್ತೀವಿ. ನೋಡಿ ಹೇಗೆ ಅಂತ, ಆತ ಮನೋದೃಷ್ಟಿಯಿಂದ ನೋಡುವ ಪುರುಷನು, ದೇವರ ಮಾತುಗಳನ್ನು ಕೇಳುವವನು, ಪರಾತ್ಪರನ ಜ್ಞಾನವನ್ನು ಪಡೆದವನು. ಬಹಳ ಮುಖ್ಯ, ದೈವಜ್ಞಾನ. ಈ ಬಿಲಾಮನು ದೈವಜ್ಞಾನ ಪಡೆದವನು, ಪರಾತ್ಪರನ ಜ್ಞಾನವನ್ನು ಪಡೆದವನು, ಪರವಶನಾಗಿ ಕಣ್ಣು ತೆರೆದವನು, ಭಕ್ತಿ ಪರವಶನಾಗಿ ಕಣ್ಣು ತೆರೆದು ಸರ್ವಶಕ್ತನ ದರ್ಶನವನ್ನು ಹೊಂದುವವನು ಆಗಿರುವ ಪುರುಷನಿಗುಂಟಾದ ದೈವೋಕ್ತಿ. ಆತನ ದೈವೋಕ್ತಿ ಹೇಗೆ ಎಂಥದ್ದೆಂಬುದಾಗಿ ಹೇಳುವಾಗ ಒಂದು ಮಾತಲ್ಲಿ ಗಮನಿಸ್ತೇವೆ. 17ನೇ ವಚನದಲ್ಲಿ, ಒಬ್ಬಾತನನ್ನು ನೋಡುತ್ತಿದ್ದೇನೆ, ಆತನು ಈಗಿನವನಲ್ಲ. ಬಿಲಾಮನು ಪ್ರವಚನಾತ್ಮಕವಾಗಿಯೇ ಕರ್ತನಾದ ಯೇಸು ಕ್ರಿಸ್ತನ ಬಗ್ಗೆ ನುಡಿತಿದ್ದಾನೆ ಪ್ರಿಯರೇ. ಒಬ್ಬಾತನನ್ನು ನೋಡುತ್ತಿದ್ದೇನೆ, ಆತನು ಈಗಿನವನಲ್ಲ, ಆತನು ಕಾಣಿಸುತ್ತಾನೆ, ಆದರೆ ಸಮೀಪದಲ್ಲಿ ಅಲ್ಲ. ಯಾಕೋಬ ವಂಶದವರಲ್ಲಿ ನಕ್ಷತ್ರ ಪ್ರಾಯನೊಬ್ಬನು ಉದಯಿಸಿದ್ದಾನೆ, ಇಸ್ರಾಯೇಲರ ರಾಜದಂಡ ಹಿಡಿದವನು ಕಂಡು ಬಂದಿದ್ದಾನೆ. ಅಬ್ಬಾ, ವಾಟ್ ಎ ಗ್ರೇಟ್ ವಿಷನರಿ ಪ್ರಾಫಿಟ್. ರಾಜದಂಡವನ್ನು ಹಿಡಿದವನು, ಆ ರಾಜದಂಡವನ್ನು ಹಿಡಿದವನು ಯಾರು ಎಂಬುದನ್ನ ನಾವು ಗಮನಿಸಿ ನೋಡುವಾಗ ಅದು ಯೆಹೂದ ಗೋತ್ರದ ಸಿಂಹವು. ಮೊದಲನೇ ಗೋತ್ರಗಳನ್ನು ದೇವರು ಮೈನಸ್ ಮಾಡಿದ, ರೂಬೇನನ್ನು ಮೈನಸ್ ಮಾಡಿದ, ಲೇವಿ ಯಾಜಕರನ್ನು ಅವರನ್ನು ಮೈನಸ್ ಮಾಡಿದ. ವೇರ್ ಡು ವಿ ಲ್ಯಾಂಡ್ ಇನ್ ಗಾಡ್ಸ್ ಕ್ಯಾಲ್ಕುಲೇಷನ್ಸ್? ಅದನ್ನು ನಾವು ಆ ಒಂದು ಆದಿಕಾಂಡದಲ್ಲಿರುವಂತ ಆ ಅಂಶಗಳನ್ನ ನಾವು ಧ್ಯಾನಿಸ್ಲಿಕ್ಕೆ ಹೋಗುದಿಲ್ಲ. ಆದ್ರೆ ನೆನಪಿಗೆ ತಂದುಕೊಳ್ಳೋಣ, ಪ್ರವಚನಾತ್ಮಕವಾಗಿ ರಾಜದಂಡವು ಕರ್ತನಾದ ಯೇಸು ಕ್ರಿಸ್ತನ ಮೇಲೆ ಇರುವಂತಹದ್ದು. ಅದನ್ನ ನಾವು ಇಲ್ಲಿ ಗಮನಿಸ್ತೇವೆ. ಪುನಃ ಬಿಲಾಮನ ಬಾಯಿಂದ ರಾಜದಂಡದ ವಿಷಯವೂ ಕೂಡ ನೋಡ್ರಿ, ನಾವಲ್ಲಿ ಆತನು ನಕ್ಷತ್ರ ಪ್ರಾಯನುದಿಸಿದ್ದಾನೆ, ರಾಜದಂಡ ಹಿಡಿದವನು ಕಂಡು ಬಂದಿದ್ದಾನೆ. ವಾಟ್ ಎ ಗ್ರೇಟ್ ಸ್ಪಿರಿಚುವಲ್ ಹೈ ಸ್ಟ್ಯಾಂಡರ್ಡ್ ಆಫ್ ದ ಪ್ರಾಫಿಟ್. ಕರ್ತನಲ್ಲಿ ಪ್ರಿಯರೇ, ಕರ್ತನಾದ ಯೇಸು ಕ್ರಿಸ್ತನ ಆ ಮಹತ್ ದರ್ಶನವನ್ನ, ಪ್ರವಚನಾತ್ಮಕ ದರ್ಶನವನ್ನ ಪಡೆದಿರುವಂತ ಪ್ರವಾದಿ ಈ ಬಿಲಾಮನು. ಸುಳ್ಳಾಗಿ ಹೇಳಲಿಲ್ಲ ಅಥವಾ ಕಣಿ ಹೇಳುತ್ತಾ ರೀತಿಯಲ್ಲಿ ಅಲ್ಲ, ಆದ್ರೆ ಕರೆಕ್ಟ್ ಆದ ಮಾತುಗಳಲ್ಲಿ ಹೇಳ್ತಿದ್ದಾನೆ. ಒಬ್ಬಾತನ ನೋಡುತ್ತಿದ್ದೇನೆ, ಈಗಿನವನಲ್ಲ, ಬಹಳ ಸಮೀಪದಲ್ಲಿರುವವನಲ್ಲ. ಆತನು ಎಲ್ಲಿ ಕಾಣಿಸ್ತಾನೆ? ಸಮೀಪದಲ್ಲಿರುವವನಲ್ಲ, ಈಗಿನವನಲ್ಲ, ಯಾಕೋಬ ವಂಶದವರಲ್ಲಿ ನಕ್ಷತ್ರ ಪ್ರಾಯನು. ಆತನ ಜನ್ಮವನ್ನ ಸೂಚಿಸುವ ನಕ್ಷತ್ರವು ಅಲ್ಲಿ ಬರುತ್ತದೆ, ನಕ್ಷತ್ರ ಪ್ರಾಯದವನು. ಸಚ್ ವಾಸ್ ದ ಸಿಗ್ನಿಫಿಕೆನ್ಸ್ ಆಫ್ ದ ಬರ್ತ್ ಆಫ್ ಅವರ್ ಲಾರ್ಡ್ ಜೀಸಸ್ ಕ್ರೈಸ್ಟ್. ನಮ್ಮ ಕರ್ತನಾದ ಯೇಸು ಕ್ರಿಸ್ತನು ರಾಜದಂಡ ಹಿಡಿಯುವಂತವನೆಂಬುದಾಗಿ ಕರ್ತನಲ್ಲಿ ಪ್ರಿಯರೇ ಪ್ರವಾದಿಯ ನುಡಿಗಳು. ಬಿಲಾಮನ ಆ ಪ್ರವಾದಿಯ ನುಡಿಗಳಲ್ಲಿರುವ ಮಹತ್ವವನ್ನು ನಾವು ಧ್ಯಾನಿಸಿದ್ದೀವಿ. ದೇವರು ಬಿಲಾಮನನ್ನ ಇಷ್ಟು ಮಟ್ಟಿಗೆ ತೆಗೆದುಕೊಂಡು ಬರುವಾಗ ಎಷ್ಟೋ ಮಾನಸಾಂತರ ಆಗ್ಬೇಕಾಗಿತ್ತು, ಎಷ್ಟೋ ಕರ್ತನ ಪಕ್ಷ ನೆಲೆಬೇಕಾಗಿತ್ತು. ದೇವರು ಕೊಟ್ಟ ಆ ಆತ್ಮೀಯ ವರಗಳನ್ನು ಉಪಯೋಗಿಸಿಕೊಂಡು, ದೇವರ ಮಾತುಗಳನ್ನು ಕೇಳಿಸಿಕೊಂಡು, ದೇವರ ದರ್ಶನವನ್ನು ಪಡೆದುಕೊಂಡು, ದೇವರನ್ನೇ ಹೃದಯದಲ್ಲಿ ಜ್ಞಾನವನ್ನು ತುಂಬಿಕೊಂಡು ಅವನು ಎಷ್ಟು ಮಟ್ಟಿಗೆ ಆ ಒಂದು ಹೈ ಸ್ಪಿರಿಚುವಲ್ ರಿಲೇಶನ್ಶಿಪ್, ಕರ್ತನ ಜೊತೆಗೆ ಆ ರಿಲೇಟಿವಿಟಿ ಇರಬೇಕಾಗಿತ್ತು. ಆದ್ರೆ ಪ್ರಿಯರೇ, ಪೆರ್ಗಮ ಸಭೆಗೆ ಬಂದಾಗ ಆ ಮಾತನ್ನ ನಾನು ಮತ್ತೊಮ್ಮೆ ಓದ್ತೇನೆ. ಪ್ರಕಟಣೆ ಗ್ರಂಥ, ನಾನು ಮುಗಿಸ್ತಾ ಇದ್ದೇನೆ. ಪ್ರಕಟಣೆ ಗ್ರಂಥ, ಯಾಕೆ ಪ್ರಕಟಣೆ ಗ್ರಂಥದ ಪ್ರತಿಯೊಂದು ವಚನ, ಪ್ರತಿಯೊಂದು ಪದ ಚೆನ್ನಾಗಿ ಅರ್ಥ ಮಾಡ್ಕೋಬೇಕಂದ್ರೆ
ಅದಕ್ಕೆ ನಾವು ಹಳೆ ಒಡಂಬಡಿಕೆಗೆ ಹೋಗ್ಬೇಕು, ಎಜ್ಕೇಲ ಗ್ರಂಥಕ್ಕೆ ಹೋಗ್ಬೇಕು, ಆಮೇಲೆ ಜಕರ್ಯ ಗ್ರಂಥಕ್ಕೆ ಹೋಗ್ಬೇಕು. ಇವೆಲ್ಲ ಇಂಟರ್ ರಿಲೇಟೆಡ್. ಪ್ರಕಟಣೆ ಗ್ರಂಥದಲ್ಲಿರುವ ಒಂದೊಂದು ವಚನಕ್ಕೂ ಒಂದೊಂದು ಪದಕ್ಕೂ ಕೂಡ ಹಲವಾರು ಸಂಗತಿಗಳನ್ನ ಇಂಟರ್ ರಿಲೇಟ್ ಮಾಡಿ ನಾವು ಧ್ಯಾನಿಸಿಕೊಳ್ಳುವಾಗ ಒಂದು ಸರ್ವ ಸತ್ಯವು, ಒಂದು ಸ್ವಸ್ಥ ಬೋಧನೆಯು ನಮಗೆ ಗೋಚರವಾಗುತ್ತದೆ. ನೋಡ್ರಿ, ಇಂಥ ಬಿಳಾಮನ ವಿಷಯದಲ್ಲಿ ಏನು ನಮಗೆ ತಿಳಿಯಪಡಿಸುವಂತದಂದ್ರೆ 14ನೇ ವಚನದ ಕೊನೆ ಭಾಗ ನಾನು ಓದ್ತಾ ಇದ್ದೀನಿ. ವಿಗ್ರಹಕ್ಕೆ ನೈವೇದ್ಯ ಮಾಡಿದ ಪದಾರ್ಥಗಳನ್ನು ತಿನ್ನುವುದರಲ್ಲಿಯೂ ಜಾರತ್ವ ಮಾಡುವುದರಲ್ಲಿಯೂ ಇಸ್ರಾಯೇಲರು ಮುಗ್ಗರಿಸಿ ಬೀಳಬೇಕೆಂದು ಬಿಳಾಮನು ಬಾಲಾಕನಿಗೆ ಹೇಳಿದ ದುರ್ಬೋಧನೆಯನ್ನು ಅವಲಂಬಿಸಿರುವವರು ನಿನ್ನಲ್ಲಿದ್ದಾರೆ. ಪೆರ್ಗಮ ಸಭೆಯಲ್ಲಿ ಒಂದು ಉದಾಹರಣೆಯಾಗಿ ತಗೊಳ್ಳುತ್ತಾ ಕರ್ತನಾದ ಯೇಸು ಕ್ರಿಸ್ತನ ಹೇಳ್ತಿರುವಂತದ್ದು, ಆ ಹಿಂದಿನ ಅರಣ್ಯ ಕಾಂಡದಲ್ಲಿ ಅಲ್ಲಿರ್ತಕ್ಕಂಥ ಆ ಬಿಳಾಮನು ಹೇಗೆ ಮುಗ್ಗರಿಸಿ ಬೀಳಿಸಿದನೋ, ಅವನೇನು ಸಾಮಾನ್ಯವಾದವನಲ್ಲ. ದೇವರ ಜ್ಞಾನ ಪಡೆದವನು, ದೇವರ ಮಾತು ಕೇಳುವವನು, ದೇವರ ದರ್ಶನವನ್ನು ಹೊಂದಿದವನು, ದೈವೋಕ್ತಿ ನುಡಿಯುವಂತವನು. ಆದರೂ ಮುಗ್ಗರಿಸಿ ಬೀಳೋ ಹಾಗೆ ಮಾಡಿದ. ದಟ್ ಇಸ್ ದ ಏರಿಯಾ ವೇರ್ ವಿ ನೀಡ್ ಟು ಲರ್ನ್ ಮೋರ್. ಮುಂದಿನ ದೇವರ ಚಿತ್ತವಾದರೆ ಮುಂದಿನ ಸಂದೇಶದಲ್ಲಿ ಈ ಪ್ರವಾದಿಯ ಆ ಸಂಗತಿಗಳು ಎಷ್ಟು ಬ್ರೈಟರ್ ಇತ್ತೋ ಅದರ ಅಷ್ಟು ಡಾರ್ಕರ್ ಸೈಡ್ ನಾವು ಧ್ಯಾನಿಸ್ತಾ ಹೋಗ್ತೀವಿ. ಯಾಕಂತ ಹೇಳಿದ್ರೆ ಈ ಮಾತುಗಳು ನಮಗೆ ಬುದ್ಧಿವಾದವುಗಳಾಗಿ ಪರಿಶುದ್ಧ ಗ್ರಂಥದಲ್ಲಿ, ಸತ್ಯವೇದ ಗ್ರಂಥದಲ್ಲಿ ಬರೆಯಲ್ಪಟ್ಟಿವೆ ಪ್ರಿಯರೇ. ಆದುದರಿಂದ ನಾವು ಗಮನಿಸಿ ನೋಡೋಣ. 14ನೇ ವಚನ ಕೊನೆ ಭಾಗದಲ್ಲಿ ದೇವರು ಇಷ್ಟಪಡದಿರುವಂತಹ ಗುಣ, ಬೋಧನೆ, ಬಿಳಾಮನ ಬೋಧನೆ ಪೆರ್ಗಮ ಸಭೆಯಲ್ಲಿತ್ತು. ಅದಕ್ಕೋಸ್ಕರವಾಗಿ ಕೃಪೆಯುಳ್ಳಂತ ದೇವರು ಒಂದು ಎಚ್ಚರಿಕೆ ಮಾತನ್ನು ಕೊಟ್ಟು ದೇವರ ಕಡೆಗೆ ತಿರುಗಿಕೋ ಎಂಬುದಾಗಿ ಮುಂದಿನ ವಚನಗಳಲ್ಲಿ ಹೇಳ್ತಾರೆ. ಇಲ್ಲಿಗೆ ನಾವು 14ನೇ ವಚನದಲ್ಲಿ ದೇವರ ವಾಕ್ಯದಲ್ಲಿ ಬಿಳಾಮನ ಕುರಿತು ಆತನ ಒಂದು ಬ್ರೈಟರ್ ಸೈಡ್ ಹೇಗಿದೆ ಎಂಬುದನ್ನು ತಿಳಿದುಕೊಂಡೆವು. ದೇವರ ಚಿತ್ತವಾದರೆ ಬಿಳಾಮನು ಮುಂದೆ ದೇವರ ಕೋಪಕ್ಕೆ ಬಲಿಯಾಗುವ ಹಾಗೆ ಏನನ್ನು ಮಾಡಿದ, ಅದರ ಪ್ರಭಾವ, ಅದರ ಪರಿಣಾಮ ಇಸ್ರಾಯೇಲರಲ್ಲಿ ಏನಾಯಿತು, ಅದರಿಂದ ದೇವರು ಎಷ್ಟು ಮಟ್ಟಿಗೆ ಈ ವಿಷಯದಲ್ಲಿ ಈ ಮನುಷ್ಯನನ್ನು, ಈ ಪ್ರವಾದಿಯನ್ನು ಹೇಗೆ ಅಂತ್ಯ ಮಾಡಿದನು, ಇವೆಲ್ಲವನ್ನ ನಾವು ದೇವರ ಚಿತ್ತವಾದರೆ ಮುಂದಿನ ಸಂದರ್ಭದಲ್ಲಿ ಧ್ಯಾನಿಸೋಣ.